ನೀವು ಪ್ರೀತಮ್ ಸರ್ ಹತ್ರ ಏನ್ ಹೇಳಿದ್ರಿ? ನಾನು ಪ್ರೀತಮ್ ಸರ್ ಹತ್ರ ಏನು ಹೇಳಿದೆ? ವಾಹ್, ಎಂಗೇಜ್ಮೆಂಟ್ ವಿಷಯನಾ? ಶಟ್ ಅಪ್. ವರ್ಕ್ ವಿಷಯದ ಬಗ್ಗೆ ಏನ್ ಹೇಳಿದ್ರಿ? ಅದೇ ಮೇಡಮ್, 4 days ಲೀವ್ ತಗೋತಾ ಇದ್ದೀನಿ. ಪೆಂಡಿಂಗ್ ವರ್ಕ್ನ ಬೇರೆ ಸ್ಟಾಫ್ ಹತ್ರ ಕ್ಲಿಯರ್ ಮಾಡಿಸ್ತೀನಿ ಅಂತ. ಇವಾಗ ಹೊರಗಡೆ ಬಂದು ಏನ್ ಮಾತಾಡ್ತಾ ಇದ್ರಿ? ಅದೇ ಕೆಲಸನೇ ಮಾಡ್ತಿದ್ದೆ. ವರ್ಕ್ ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದೆ ಮೇಡಮ್. ಸುಳ್ಳು ಹೇಳ್ಬೇಡಿ. ಬರೀ ನಿಮ್ ನಾಲ್ಗೆಲ್ ಮಾತ್ರ ಸುಳ್ಳಿಲ್ಲ, ನಿಮ್ ಮೈ ತುಂಬಾ ತುಂಬಿ ತುಳುಕ್ತಾ ಇದೆ. ಓಹೋ, ಹೊರಗಡೆ ನಾನು ಮಾತಾಡಿದ್ದು ಕೇಳಿಸ್ಕೊಂಡಿದ್ದಾಳೆ, ಅದಕ್ಕೆ ಈಗ ಮುಗ್ಗ ಉಗಿತಾ ಇದ್ದಾಳೆ. ಅದೇ ಕಣ್ಣು ಮುಚ್ಕೊಂಡು ಯಾವುದಾದ್ರೂ ಶಾಂತಿ ಮಂತ್ರ ಹೇಳ್ಕೊಳೋ. ಪ್ರೀತಮ್ ನಿಮ್ಗೆ ಕೆಲ್ಸನ ಡಿಸ್ಟ್ರಿಬ್ಯೂಟ್ ಮಾಡೋದಿಕ್ ಹೇಳಿದ್ರಾ? ಅದು ಮೇಡಮ್, ಹೀಗೆ ಹೇಳೋದಿಕ್ಕೆ ನಿಮ್ಗೆ ನಾಚಿಕೆ ಆಗಲ್ವಾ? ಮೇಡಮ್ ಹಾಗೆ ಹೇಳಿದ್ರೇನೆ ಕೆಲಸ ಆಗೋದು. ನಾನು ಹೇಳಿದ್ರೆ ಅವ್ರಲ್ಲಿ ಕೆಲಸ ಮಾಡ್ತಾರೆ, ಅದಕ್ಕೆ ಹಾಗೆ ಹೇಳಿದೆ. ಅವ್ರು ಯಾಕೆ ನಿಮ್ ಕೆಲ್ಸನ ಮಾಡ್ಬೇಕು? ನಾನು ಲೀವ್ ತಗೊಂಡ್ರೆ ಇನ್ಯಾರು ಕೆಲಸ ಮಾಡ್ತಾರೆ ಮೇಡಮ್? ನೋಡಿ, ನೀವು ಲೀವ್ ತಗೊಳ್ಳೋದೆಲ್ಲ ಏನ್ ಬೇಕಾಗಿಲ್ಲ. ಸುಮ್ನೆ ಆಫೀಸಿಗೆ ಬಂದು ಕೆಲಸ ಮಾಡಿ. ನಿಮ್ ಕೆಲ್ಸನೆಲ್ಲ ಅವ್ರು ಮಾಡ್ಕೊಂಡು ಕೂತ್ಕೊಂಡ್ರೆ ಅವ್ರ ಟಾರ್ಗೆಟ್ನ ರೀಚ್ ಮಾಡೋದು ಯಾವಾಗ? ಇದೆಲ್ಲ ನಿಮ್ ಬುದ್ಧಿಗೆ ಹೊಳೆದ್ರೆ ತಾನೆ. ಲಾಸ್ಟ್ ಮಂತು ನೀವು ನಿಮ್ ಟಾರ್ಗೆಟ್ನ ಕೂಡ ರೀಚ್ ಮಾಡಿಲ್ಲ. ಹೀಗಾದ್ರೆ ತುಂಬಾ ಕಷ್ಟ ಆಗುತ್ತೆ. ಮೇಡಮ್, ನಾನು ಲೀವ್ ತಗೊಂಡು ಇಲ್ಲಿ ಕೆಲಸ ಮಾಡ್ತಾ ಕೂತ್ರೆ ನಮ್ಮ ಮನೇಲೂ ಕಷ್ಟ ಆಗತ್ತೆ.